ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗಯೋಗಃ. ನಾನ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಯಾವಾಗ ಮನುಷ್ಯನು ವಿವೇಕಿಯಾಗಿ ಗುಣಗಳಿಗಿಂತ ಬೇರೆ ಯಾವ ಕರ್ತೃವೂ ಇಲ್ಲವೆಂದು ತಿಳಿದುಕೊಳ್ಳುತ್ತಾನೋ ಮತ್ತು ಗುಣಗಳಿಂದ ಬೇರೆಯಾಗಿರುವ ಆತ್ಮನನ್ನು ಅರಿಯುವನೋ ಆಗ ಅವನು ನನ್ನ ಸ್ವರೂಪವನ್ನು ಪಡೆಯುವನು. ವ್ಯಕ್ತಿ ಜ್ಞಾನವಂತನಾದಾಗ ಆತನ ದೃಷ್ಟಿಕೋನವೇ ಬದಲಾಗುವುದು ಸಹಜ. ಎಲ್ಲವೂ ನನ್ನಿಂದಲೇ ಎಂಬ ಅಹಂಕಾರದಿಂದ ವ್ಯವಹರಿಸುವ ಮನುಷ್ಯ ನಿಜ ತಿಳಿದಾಗ ತನ್ನನ್ನು ನೋಡಿ ತಾನೇ ನಕ್ಕಾನು. ಯಾವುದೋ ಆವೇಶ ಹಾಗೂ ಅವಿವೇಕತನದಿಂದ ಅದೆಷ್ಟೋ ಅಚಾತುರ್ಯ ನಡೆದು ಹೋಗುತ್ತದೆ. ಈ ಆವೇಶ ಹಾಗೂ ಅವಿವೇಕಿತನಕ್ಕೆ ಕಾರಣವಾಗಿರುವುದು ತನ್ನಲ್ಲಿರುವ ಗುಣ ಎಂಬುದು ತಿಳಿದರೆ ಆ ಗುಣವನ್ನು ಮೀರಿ ಬದುಕಲು ಯತ್ನಿಸುತ್ತಾನೆ. ಕರ್ಮಗಳಿಗೆ ಪ್ರೇರಣೆಯಾಗುವುದು ಗುಣಗಳು ಎಂಬುದನ್ನು ಭಗವಂತ ಹೇಳಿದ್ದಾಗಿದೆ. ಕರ್ಮ ನಡೆಯುವುದಕ್ಕೆ ಗುಣ ಕಾರಣವೇ ಹೊರತು ಕರ್ತೃವಲ್ಲ. ಗುಣ ಸ್ವಭಾವದ ಇಂದ್ರಿಯಗಳು ಪ್ರಕೃತಿಯೊಡನೆ ನಡೆಸುವ ವ್ಯವಹಾರವೇ ಕರ್ಮ. ಗುಣ ಸ್ವಭಾವಗಳು ಸಮಯಕ್ಕನುಗುಣವಾಗಿ ವರ್ತಿಸುತ್ತವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಅಪಾಯದಲ್ಲಿದ್ದಾಗ ಸಾತ್ವಿಕ ಹಾಗೂ ರಜೋಗುಣ ಕೆಲಸ ಮಾಡಬೇಕು. ಅಪಾಯದಲ್ಲಿ ಸಿಲುಕಿದ ವ್ಯಕ್ತಿಯನ್ನು ನೋಡಿಯೂ ನೋಡದಂತೆ ಹೋಗುವ ಗುಣ ತಮಸ್ಸಿನದು. ವ್ಯಕ್ತಿ ತನ್ನನ್ನು ಗುಣದಿಂದ ಬಂಧಿಸಿಕೊಳ್ಳುವುದರ ಮೂಲಕ ವಿವೇಕತನ ಕಳೆದುಕೊಳ್ಳುತ್ತಾನೆ ಎಂಬ ಅರಿವಾದರೆ ಗುಣಗಳಿಗೂ ಮತ್ತು ಆತ್ಮನಿಗೂ ಯಾವುದೇ ಸಂಬಂಧವಿಲ್ಲ ಎಂಬುದು ತಿಳಿದು ಕಾಯ ವಾಚ ಮನಸ ಪರಿಶುದ್ಧನಾಗಿ ಪರಿಶುದ್ಧನಾದ ಭಗವಂತನಲ್ಲಿ ಒಂದಾಗುತ್ತಾನೆ. ಹರಿ ಓಂ ತತ್ಸತ್.